ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಮನೆಯಲ್ಲಿ ಇಲ್ಲಿ ಮನಿ ಪ್ಲ್ಯಾಂಟ್ ನಟ್ಟಿದ್ದೀವಿ. ತುಂಬ ಇತ್ತು ಇದನ್ನು ಅದು ತುಂಬ ಆಗ್ತದೆ. ಇದು ಮನಿ ಪ್ಲ್ಯಾಂಟ್ ಅಂದರೆ ಇದು ಒಂದು ನಟ್ಟಿದರೆ ತುಂಬ ಗಿಡ ಆಗ್ತದೆ ಇದರಲ್ಲಿ. ನೋಡಿ ಈ ಥರ. ಈಗ ಅದನ್ನು ತೆಗೆದು ಇದರಲ್ಲಿ ಬಕೆಟಲ್ಲಿ ಹಾಕಿದ್ದೀವಿ, ಮಣ್ಣು ಹಾಕಿ. ನೋಡಿ ಈ ಥರ ಬಂದಿದೆ. ಈಗ ಇನ್ನೂ ಸ್ವಲ್ಪ ದೊಡ್ಡದಾಗ್ತದೆ. ಇದು ಫುಲ್ ಕವರ್ ಆಗ್ತದೆ ಇದಕ್ಕೆ. ನೋಡಿ ಇಲ್ಲಿವರೆಗೆ ಬಂದಿದೆ, ಮೇಲೆ ಮೇಲೆ ಮೇಲೆ. ಈ ಪೈಪ್ ಉಂಟಲ್ಲ, PVC ಪೈಪು, ಇದಕ್ಕೆ ಗೋಣಿ ಸಿಗ್ತದೆ. ಇದು ಬಕ್ಕಿನ ಗೋಣಿ ಅಂತಾರೆ ಅಲ್ಲ, ಆ ಗೋಣಿಯನ್ನು ಸುತ್ತಬೇಕು ಇದಕ್ಕೆ. PVC ಪೈಪ್ಗೆ ಸುತ್ತಿ ಫುಲ್ಲು ಕವರ್ ಮಾಡಬೇಕು, ಕೆಳಗೆವರೆಗೆ ಕವರ್ ಮಾಡಿ. ಆಮೇಲೆ ಇದು ಮಣ್ಣು ಹಾಕಿ, ಬುಟ್ಟಿಗೆ ಮಣ್ಣು ಹಾಕಿ, ಆಮೇಲೆ ಇದರಲ್ಲಿ ನೆಡಬೇಕು ಇದನ್ನು. ಅದೆಲ್ಲ ಕವರ್ ಆಗ್ತಾ ಬರ್ತದೆ. ಅದು ದೊಡ್ಡದಾಗಿ ನೋಡಿ ಈ ಥರ ಬಂದಿದೆ. ಇಷ್ಟು ದೊಡ್ಡದಾಗಿದೆ ಈಗ. ಅದೀಗ ಬಿಸಿಲು ಬೀಳ್ತಾ ಉಂಟು ಸ್ವಲ್ಪ ಇಲ್ಲಿ. ಹಾಗೆ ಇದು ಸ್ವಲ್ಪ ಹಳದಿ ಆಗಿದೆ ನೋಡಿ ಎಲೆ. ಇದು ಹಳದಿ ಆಗೋದಿಲ್ಲ, ಇದು ಇಲ್ಲಿ ಉಂಟಲ್ಲ ಈ ಥರ ಇರ್ತದೆ. ಇದು ಬಿಸಿಲು ಬಿದ್ದರೆ ಹೀಗೆ ಆಗ್ತದೆ, ಬಿಸಿಲಿಗೆ ಆಗೋದಿಲ್ಲ. ಅದು ನೆರಳಲ್ಲಿ ಇಡಬೇಕು. ಇದನ್ನು ನೆರಳಿಗಿಟ್ಟರೆ ಚೆಂದ ಆಗ್ತದೆ, ಇನ್ನೂ ಸಹ ಚೆಂದ ಬರ್ತದೆ. ಈಗ ಸಾಧಾರಣ ಇಲ್ಲಿ ಅಷ್ಟು ದೊಡ್ಡ ಬಿಸಿಲು ಬೀಳುವುದಿಲ್ಲ. ಇಲ್ಲಿ ದೊಡ್ಡ ಎಲೆ ಬರ್ತದೆ ಇದರಲ್ಲಿ. ಇದು ಸಣ್ಣದಿತ್ತು, ಇಷ್ಟು ಎಲೆ ಇತ್ತು ಫಸ್ಟಿಗೆ. ಈಗ ಇಷ್ಟು ದೊಡ್ಡ ಆಗಿದೆ ಎಲೆ ಎಲ್ಲ. ದೊಡ್ಡ ಎಲೆ ಆಗ್ತದೆ. ಇದು ಫುಲ್ಲು ಕವರ್ ಆದರೆ ಚೆಂದ ಕಾಣ್ತದೆ ಮಾತ್ರ. ಹಾಗೆ ನಿಮಗೆ ನೋಡಿ ಈ ಥರ ಒಂದು ಐಡಿಯಾಸ್ ಮಾಡ್ಬೋದು ಅಂತ. ಕೆಲವರು ಮಾಡಿರ್ಬೋದು. ಆದರೂ ಸಹ ನಾನೊಂದು ಈ ಥರ ಮಾಡಿದ್ದೀವಿ ಅಂತ ತೋರಿಸುವ ಅಂತ ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.